ಹಲೋ ಸ್ನೇಹಿತರೆ, ಇಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ 2,000 ಬಿಡುಗಡೆ ಆಗ್ತಾ ಇದೆ. ಮತ್ತು ಯಾವ ಜಿಲ್ಲೆಗಳಿಗೆ ಅಂದ್ರೆ ನಿಮಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳುವುದಾದ್ರೆ, ಕರ್ನಾಟಕದಲ್ಲಿ ಬರುವಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತದೆ. ಅಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಮಾಹಿತಿಯನ್ನು ಅರ್ಥವಾಗುತ್ತದೆ ಸ್ನೇಹಿತರೆ. ಮತ್ತು ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಯಾವಾಗ ದುಡ್ಡು ಜಮಾವಣೆ ಆಗುತ್ತದೆ ಅಂತ ನಿಮಗೆ ಪೂರ್ತಿಯಾಗಿ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಅರ್ಥವಾಗುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಹಣವನ್ನು ಬರಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿಯೊಂದು ಮಹಿಳೆಯರ ಖಾತೆಗೂ ಕೂಡ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಅಂದರೆ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣವನ್ನು ಬರ್ತಾ ಇತ್ತು. ಆದರೆ ಈಗ 11ನೇ ಕಂತಿನ ಹಣವನ್ನು ಕೂಡ ಏಕೆ ಬಂದಿಲ್ಲ ಅಂತ ಹೇಳುವುದಾದರೆ, ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನೋಡಿ. ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಏನೆಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣದ ತನಕ ನಿಮ್ಮ ಖಾತೆಗಳಿಗೆ ಬಂದಿದೆ. ಅಂದರೆ 10 ಕಂತು ಅಂದ್ರೆ 20,000 ರೂಪಾಯಿ ಆಯ್ತು. ಆದರೆ 5 ವರ್ಷದ ತನಕ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡುತ್ತದೆ ಅಂತ ಒಂದು ಮಾಹಿತಿ ಅಂತೂ ಕೊಟ್ಟಿದೆ. ಅಂದರೆ ಮಾಹಿತಿ ಕೂಡ ಅದು ತಿಳಿಸಿದೆ. ಅಂದರೆ 5 ವರ್ಷದ ತನಕ ಯಾವುದೇ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ರೀತಿಯಿಂದಾಗಿ ಕೂಡ ಅವರು ಕ್ಯಾನ್ಸಲ್ ಮಾಡುವುದಿಲ್ಲ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಅದಕ್ಕಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಪಡೆಯುವ ಕರ್ನಾಟಕದ ಪ್ರತಿಯೊಂದು ಮಹಿಳೆಯರಿಗೆ 11ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇದೆ. ಮತ್ತು ಮೀಡಿಯಾ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಏನಂತ ಕೊಟ್ಟಿರುತ್ತಾರೆ ಅಂತ ಹೇಳುವುದಾದ್ರೆ ನೋಡಿ ಹೇಳ್ತೀನಿ ನೋಡಿ. ಅವರು ಏನು ಹೇಳಿದ್ದಾರೆ ಅಂದ್ರೆ, ಜುಲೈ ತಿಂಗಳಿನ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಅಂದರೆ ಕರ್ನಾಟಕದ ಗೃಹಲಕ್ಷ್ಮಿ ಮಹಿಳೆಯರಿಗೆ 11ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅವರು. ಅಂದರೆ ಹಣವನ್ನು ಸರ್ಕಾರದಿಂದ ಟ್ರೆಜರಿಗೆ ಬಂದಿದೆ, ಆದರೆ ನಿಮ್ಮ ಖಾತೆಗಳಿಗೆ ಇನ್ನೂ ಅವರು ಬಿಡುಗಡೆನೆ ಮಾಡಿಲ್ಲ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಇಷ್ಟು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೂ 11ನೇ ಕಂತಿನ ಹಣ ಏಕೆ ಬಂದಿಲ್ಲ ಅಂತ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ಗಾಬರಿ ಆಗ್ತಾ ಇದ್ದೀರಾ. ನೀವು ಯಾವುದೇ ರೀತಿ ಇದ್ದಾಗಿ ಕೂಡ ಅಂಜುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏಕೆಂದ್ರೆ ಹಣ ಬರಲು ಒಂದೆರಡು ದಿನ ಲೇಟ್ ಆಗಬಹುದು. ಏಕೆಂದ್ರೆ ಇಬ್ಬರ ಗೃಹಲಕ್ಷ್ಮಿ ಹಣ ಅಲ್ಲ ಅದು. ಏಕೆಂದ್ರೆ 1,80,00,000 ಮಹಿಳೆಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುವ ಸಂದರ್ಭ ಅಂದರೆ ತಮಾಷೆಯ ಮಾತಲ್ಲ. ಏಕೆಂದರೆ ಪ್ರತಿಯೊಂದು ಮಹಿಳೆಯರು ಕೂಡ 2,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಸ್ವಲ್ಪ ದಿನ ಲೇಟ್ ಆಗಬಹುದು ಮತ್ತು ನಿಮ್ಮ ಖಾತೆಗಳಿಗೆ ಬರುವುದು ಒಂದೆರಡು ದಿನ ಲೇಟ್ ಆಗಬಹುದು. ಏಕೆಂದರೆ ಸರ್ವರ್ ದೋಷ ಇರುತ್ತದೆ ಮತ್ತು ಟೆಕ್ನಿಕಲ್ ಇಶ್ಯೂ, ಹೀಗಾಗಿ ನಾನಾ ತರಹದ ಅಡೆತಡೆಗಳು ಇರುವುದರಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಕೂಡ ಸ್ವಲ್ಪ ದಿನ ಬರಲು ಲೇಟ್ ಆಗುತ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ಖಾತೆಗಳಿಗೆ ಹಣವನ್ನು ಬಂದೇ ಬರುತ್ತದೆ. ಮತ್ತು ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಪಾಸ್ಬುಕ್ ಅನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ಕೂಡ ಸೀಡಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಸೀಡಿಂಗ್ ಆಗಿರುವ ಬ್ಯಾಂಕ್ ಖಾತೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಮತ್ತು ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಜಮಾವಣೆ ಆಗ್ತಾ ಇದೆ. ಆದ ಕಾರಣ ಪ್ರತಿಯೊಂದು ಮಹಿಳೆಯರು ಅದಕ್ಕಾಗಿ ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾವಣೆ ಆಗಿರುತ್ತದೆ ಮತ್ತು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ. ಮತ್ತು ಹೀಗೆ ಹಲವು ತರ ವಿಡಿಯೋಗಳಲ್ಲಿ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡುವುದರಿಂದ ನಮ್ಮ ಚಾನಲ್ಗೆ ಹೆಲ್ಪ್ ಆಗುತ್ತದೆ ಮತ್ತು ನಿಮಗೂ ಕೂಡ ಹೆಲ್ಪ್ ಆಗುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.